ಎಲ್ರಿಗೂ ನಮಸ್ಕಾರ. ಮನೆ ಕಳಿಸ್ತಾ ಇದ್ದೀರಾ, ಎಲೆಕ್ಟ್ರಿಕಲ್ ವೈರಿಂಗ್ ಮಾಡೋ ಟೈಮ್ ಬಂದಿದೆ. ಹಳೆ ವಿಡಿಯೋಲಿ ಹೇಳಿದ್ದೆ ಯಾವ ಗೇಜ್ ವೈರು ಎಲ್ಲಿ ಯೂಸ್ ಮಾಡಬೇಕು ಅಂತ ಹಳೆ ವಿಡಿಯೋಲಿ ಹೇಳಿದ್ದೆ, ಬೇಕಾದ್ರೆ ಚೆಕ್ ಮಾಡಿ ನೀವು. ನೆಕ್ಸ್ಟ್ ವೈರ್ ಪರ್ಚೇಸ್ ಮಾಡೋ ಟೈಮಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅಂತಂದರೆ, ಇಲ್ಲ ಕಾಂಟ್ರಾಕ್ಟರ್ ಮೋಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಇಲ್ಲ ಅಂತಂದರೆ ವೈರ್ ನೀವಾಗಿ ಹೋಗಿ ಪರ್ಚೇಸ್ ಮಾಡಿದ್ರೆ ಯಾವ್ದು ಪರ್ಚೇಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, 3 ಕ್ಯಾಟಗರಿ ವೈರ್ಸ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡು, ಎರಡನೇದು FR, ಮೂರನೇದು FRLS ಅಂತ. ಈ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಈ ವೈರ್ಗಳನ್ನ ಅಂತಂದರೆ ಬೇಸಿಕಲಿ ಸ್ಟ್ಯಾಂಡರ್ಡ್ ವೈರ್ ಅಂತ ತಕ್ಷಣ ನಿಮ್ಗೇನು ಕಂಪ್ಲೀಟಾಗಿ ಕಂಡಮ್ ಅಂತೂ ಅಲ್ವೇ ಅಲ್ಲ. ಈ ಸ್ಟ್ಯಾಂಡರ್ಡ್ ವೈರ್ನ ಓಪನ್ ಏರ್ ಎಲ್ಲೆಲ್ಲಿ ಇರುತ್ತೋ, ಬೇಸಿಕಲಿ ಒಂದು ಶೆಡ್ ಆಗಿರ್ಬೋದು, ಲೋಡ್ ಬೇರಿಂಗ್ ಕಡಿಮೆ ಇರುತ್ತೆ, ಅಂದರೆ ಕೆಪಾಸಿಟಿ ಕಡಿಮೆ ಇದೆ ಎಲೆಕ್ಟ್ರಿಕಲ್ದು, ಅಂಥ ಜಾಗದಲ್ಲಿ ಹಾಕೊಳ್ಳೋದ್ರಿಂದ ನೋ ಪ್ರಾಬ್ಲಮ್. ಓಪನ್ ಏರಿಯಾ ಇದ್ದರೆ ಇನ್ನೂ ಒಳ್ಳೆಯದು. ಇಂಥ ಜಾಗದಲ್ಲಿ ನೀವು ಸ್ಟ್ಯಾಂಡರ್ಡ್ ವೈರು ನಾರ್ಮಲ್ ಶಾಪ್ಗೆ ಹೋಗಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಮೇನ್ಲಿ ಇದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಎರಡನೇದು ಬಂದು FR ಅಂತ ಅಂದರೆ ಫೈರ್ ರೆಸಿಸ್ಟೆನ್ಸ್. ಇದಕ್ಕಿಂತ ನೆಕ್ಸ್ಟ್ ಟೆಕ್ನಾಲಜಿ ಏನಂದರೆ ಫೈರ್ ರೆಸಿಸ್ಟ್. ಅದು ಹೆಸರಲ್ಲಿ ಇರೋದ್ರಿಂದ ಈ ಫೈರ್ ರೆಸಿಸ್ಟ್ ಅಂತಂದರೆ ಬೇಸಿಕಲಿ ಮೇಲ್ಗಡೆ ನಿಮ್ಮ ವೈರ್ ಕಾಪರ್ ಬೈಂಡಿಂಗ್ ಏನಿರುತ್ತೆ ಅದು ಮೇಲ್ಗಡೆ PVC ಕೋಟಿಂಗ್ ಇರುತ್ತೆ. ಆ PVC ಕೋಟಿಂಗ್ ಬಂದು ನಿಮಗೆ ಫೈರ್ ರೆಸಿಸ್ಟೆನ್ಸ್ ಅಂದರೆ ನಿಮ್ಮ ಬಿಲ್ಡಿಂಗಲ್ಲಿ ಇಲ್ಲ ಅಂತ ನೀವು ಇರೋಂಥ ಜಾಗದಲ್ಲಿ ಏನಾರ ಬೆಂಕಿ ಅನಾಹುತ ಏನಾರ ಆಯಿತು ಅಂತಂದರೆ ಈ ಫೈರ್ ರೆಸಿಸ್ಟೆನ್ಸ್ ವೈರ್ ಬಂದು ಈ ಫ್ಲೇಮ್ನ ತಡೆಯುತ್ತೆ. ಬೇಸಿಕಲಿ ಫ್ಲೇಮ್ಸ್ ಏನು ಹಿಂದೆ ಬೆಂಕಿ ಏನು ಅನಾಹುತಗಳಿರುತ್ತೋ ಅದನ್ನ ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದು ಬಂದು FRLS. FR ಅಂತಂದರೆ ಫ್ಲೇಮ್ ರಿಟಾರ್ಡೆಂಟ್ ಲೋ ಸ್ಮೋಕ್. ಇದರಲ್ಲಿ ಏನಂತಂದರೆ ನಿಮಗೆ ಬೆಂಕಿ ಅನಾಹುತ ಏನಾರು ಆಯಿತು ಅಂತಂದರೆ ಬೆಂಕಿ ಹಂಚ್ಕೊಳ್ಳೋದು ನಿಮಗೆ ಕಡಿಮೆ ಆಗಿರುತ್ತೆ, ಪ್ಲಸ್ ಸ್ಪ್ರೆಡ್ ಆಗೋದಿಲ್ಲ. ಇನ್ನೊಂದು ಏನಾಗುತ್ತೆ ಅಂತಂದರೆ ನಿಮಗೆ ಈ LS ಅಂದರೆ ಲೋ ಸ್ಮೋಕ್ ಇರೋದ್ರಿಂದ ನಿಮಗೆ PVC ಕಂಟೆಂಟ್ ಅಂದರೆ ಕಾಪರ್ ಮೇಲ್ಗಡೆ ಇರೋ PVC ಕಂಟೆಂಟ್ ಏನಾಗುತ್ತೆ, ಬೇರೆ ಸ್ಟ್ಯಾಂಡರ್ಡ್ ವೈರ್ಗಳೇನಾಗುತ್ತೆ ಬೆಂಕಿ ಜಲ್ದಿ ಅಂದ್ಕೊಂಡು ಸ್ಮೋಕ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಆ ಸ್ಮೋಕ್ 50 to 60% ಅವಾಯ್ಡ್ ಆಗುತ್ತೆ. ಅವಾಗ ಏನಾಗುತ್ತೆ ನಿಮಗೆ ಫೈರ್ ಫೈಟರ್ಸ್ಗೆಲ್ಲ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ, ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಟೆಕ್ನಾಲಜಿ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಈ ವೈರ್ಗಳನ್ನ ನಾವು ಮಲ್ಟಿ ಸ್ಟೋರಿ ಯೂನಿಟ್ಸ್ ಇಲ್ಲ ಅಂತಂದರೆ ಕಮರ್ಷಿಯಲ್ ಸೆಕ್ಟರ್ಲಿ ಜಾಸ್ತಿ ಇದನ್ನ ಯೂಸ್ ಮಾಡ್ತೀವಿ ನಾವು. ಕ್ಯಾಟಗರಿ ಗೊತ್ತಾಯಿತು. ಇವಾಗ ಮಾರ್ಕೆಟ್ಗೆ ಹೋಗಿ ರಿಯಾಲಿಟಿಲಿ ಪರ್ಚೇಸ್ ಮಾಡೋ ಟೈಮ್ ಬಂತು. ಸ್ಟ್ಯಾಂಡರ್ಡು FRLS. ಸ್ಟ್ಯಾಂಡರ್ಡು ಬೈ ಡಿಫಾಲ್ಟ್ ನಿಮಗೆ ಪ್ರೈಸಿಂಗಲ್ಲಿ ಕಡಿಮೆ ಇದ್ದೇ ಇರುತ್ತೆ, ಅದರಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಈ FR ಮತ್ತು FRLS ಅಲ್ಲೇ ಮೋಸ್ಟ್ ಆಫ್ ದಿ ಕಸ್ಟಮರ್ಸ್ ಅಂತ ಎಲ್ರಿಗೂ ತುಂಬ ಕನ್ಫ್ಯೂಸ್ ಆಗೋದು ಇದು ಹೇಗೆ ಅಂತ. ಒಂದು ನಿಮಗೆ ಪರ್ಚೇಸ್ ಮಾಡೋ ಬಾಕ್ಸ್ ಮೇಲೆ ನೀಟಾಗಿ ಬರುತ್ತೆ FR ಇಲ್ಲ FRLS. FR ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ರೆಸಿಡೆನ್ಷಿಯಲ್ ಸೆಕ್ಟರ್ಗೆ FR ಈಸ್ ಮೋರ್ ದೆನ್ ಎನಫ್. FR ನಿಮ್ಮ ಮಲ್ಟಿ ಸ್ಟೋರಿ ಯೂನಿಟ್ಸ್, ಎಕ್ಸಾಂಪಲ್ PG ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಹೋಟೆಲ್ ಆಗಿರ್ಬೋದು, ಅಂಥ ಜಾಗದಲ್ಲಿ ನಾನು FRLS ಸಜೆಸ್ಟ್ ಮಾಡ್ತೀನಿ. ಇಲ್ಲ ನಾರ್ಮಲ್ G+2 ಇಲ್ಲ G+3 ನಿಮ್ಮ ಇಂಡಿವಿಜುವಲ್ ಮನೆಗಳಾದರೆ FR ಈಸ್ ಮೋರ್ ದೆನ್ ಎನಫ್. FR ತೊಗೊಂಡ್ರೆ ನಿಮಗೆ ಸಾಕಾಗುತ್ತೆ. ಈ ಮತ್ತು FR ಮತ್ತು FRLSಗೂ ನನ್ನ ಹತ್ರ ಒಂದು ಸಣ್ಣದಾಗಿ 2 ವೈರ್ ಸ್ಯಾಂಪಲ್ ಇದೆ, ನಾನು ಬೆಂಕಿ ಅಂತ ತೋರಿಸ್ತೀನಿ ನೋಡಿ, ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಇದು ಬಂದು FR, ಇದು ಬಂದು FRLS. ಇದು ಆರ್ಬಿಟ್ ಕಂಪ್ನಿದು 2. ನಾನು ಈಗ ನೀಟಾಗಿ ಫ್ರೇಮ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಿರುತ್ತೆ ಅಂತ ನೋಡಿ. ಒಂದನೇದು ನಮಗೆ ಮೊದಲನೇದಾಗಿ ಏನಾಗುತ್ತೆ, ನಾನು ಫ್ಲೇಮ್ ಆರಿಸಿದ ತಕ್ಷಣವೇ ಮುಂದೆ ಸ್ಪ್ರೆಡ್ ಆಗಲ್ಲ. ನಿಮ್ಮ ಸ್ಟ್ಯಾಂಡರ್ಡ್ ವೈರಲ್ಲಿ ಏನಾಗುತ್ತೆ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಎರಡನೇದು ನೋಡಿ, ಸ್ಮೋಕ್ 50 to 60% ಆಫ್ ನಿಮಗೆ ಜನರಲ್ ವೈರ್ಗಿಂತ ಮತ್ತು FRಗಿಂತ FRLS ನಿಮಗೆ ಸ್ಮೋಕ್ ಕಡಿಮೆ ಬರುತ್ತೆ. ಮತ್ತೆ ಇನ್ನೊಂದ್ಸಲಿ ಹಂಡ್ಸ್ ತೋರಿಸಿ ನೋಡಿ, ನೀಟಾಗಿ ಆರೋಗುತ್ತೆ, ಪ್ಲಸ್ ಸ್ಮೋಕ್ ಮತ್ತೆ ಜನರೇಟ್ ಆಗೋದಿಲ್ಲ. ಇದೇ FR ಕೇಬಲ್ ತೆಗೆದು ತೋರಿಸ್ತೀನಿ ನೋಡಿ. ನೋಡಿ, FR ಅಲ್ಲಿ ಸ್ಮೋಕ್ ಕಂಟೆಂಟು ನಿಮಗೆ ಜಾಸ್ತಿ ಇರುತ್ತೆ. ಮತ್ತು ಎರಡನೇದಾಗಿ ನಿಮಗೆ ಫ್ಲೇಮ್ನ ಮುಂದೆ ಸ್ಪ್ರೆಡ್ ಆಗೋಕ್ಕೆ ಬಿಡೋದಿಲ್ಲ. ಬೇಸಿಕಲಿ ದಯವಿಟ್ಟು ಎಲ್ರಿಗೂ ಅರ್ಥ ಮಾಡ್ಕೊಳ್ಳಿ, ಮ್ಯಾನ್ ಮೇಡ್ ಇನ್ಸಿಡೆಂಟ್ ಆದರೆ FR ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಗಿರ್ಬೋದು, ಇಲ್ಲಾಂದರೆ FRLS ಆಗಿರ್ಬೋದು, ದುರಂತ ಏನು ಮಾಡೋಕ್ಕಲ್ಲ, ತಪ್ಸಕ್ಕಂತೂ ಆಗೋದಿಲ್ಲ, ಹಾಗೆ ಆಗುತ್ತೆ. ಈ FRLS ಏನೇ ವೈರಿಂಗ್ ಆಗಿರ್ಬೋದು, ಶಾರ್ಟ್ ಸರ್ಕ್ಯೂಟ್ ಅಂದರೆ ವಿಚ್ ಇಸ್ ಆಫ್ ನಾನ್ ಮ್ಯಾನ್ ಮೇಡ್, ನ್ಯಾಚುರಲಿ ಯಾವುದೇ ರೀತಿ ಸರ್ಕ್ಯೂಟ್ ಆಯಿತು ಅಂತ ಏನು ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಂದರೆ ನಿಮಗೆ ಈ ಟೆಕ್ನಾಲಜಿ ನಿಮಗೆ ಯಾವಾಗಲೂ ಯೂಸ್ ಆಗೇ ಆಗುತ್ತೆ. ಸೊ ಇಷ್ಟು ಕ್ಯಾಟಗರಿ ಅರ್ಥ ಆಯಿತು. ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಗಮನ ಇಟ್ಟು ಪರ್ಚೇಸ್ ಮಾಡಬೇಕು ಅಂತ ನೀಟಾಗಿ ಗೊತ್ತಾಯಿತು. ಸೊ ಇಷ್ಟೆಲ್ಲ ಕನ್ಫ್ಯೂಷನ್ ಬೇಡ ಅಂತಂದರೆ ದಯವಿಟ್ಟು GIWಗೆ ಕನ್ಸೆಷನ್ ಕೊಡಿ, ಟೆನ್ಷನ್ ಬಿಡಿ, ಆರಾಮಾಗಿ ಕೀ ತೊಗೊಳ್ಳಿ.